ಇನ್ನು ನಾಳೆ ವಿಧಾನಮಂಡಲ ಅಧಿವೇಶನ ಮತ್ತೆ ಆರಂಭ ಆಗ್ತಾ ಇದೆ. ಈಗ ಆಲ್ರೆಡಿ ಸದನದ ಕದನಕ್ಕೆ ಇಳಿದಿರುವಂತಹ ಬಿಜೆಪಿಯ ಜೊತೆಗೆ ಜೆಡಿಎಸ್ನ ನಾಯಕರು ನಾಳೆ ಮತ್ತೊಂದು ಸುತ್ತಿನ ರಣರಂಗಕ್ಕೆ ಸಜ್ಜಾಗಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಇವತ್ತು ಕೂಡ ವಾಲ್ಮೀಕಿ ನಿಗಮ ಹಗರಣ ಮತ್ತು ಮೂಡಾ ಸೈಡ್ ಹಂಚಿಕೆ ವಿವಾದ ಬಹಳ ಸದ್ದು ಮಾಡಿದೆ. ಮುಖ್ಯಮಂತ್ರಿಗಳ ಕುಟುಂಬದ ಕೆಲ ಸದಸ್ಯರ ವಿಚಾರವನ್ನು ಇಟ್ಕೊಂಡು ಹೇಗೆ ಇಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಅನ್ನುವಂತನ್ನ ಕುಮಾರಸ್ವಾಮಿ ಅವರು ಎಂಟ್ರಿ ಕೊಟ್ಟು ಕೆಲವು ವಿಚಾರಗಳನ್ನ ಹೇಳ್ತಾ ಇದ್ದಾಗೆ ಇದೀಗ ಮತ್ತೊಂದು ಕಡೆಗೆ ಹೋಗ್ತಾ ಇದೆ ಈ ಸಂಗತಿ. ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಬಿಜೆಪಿ ಕಾಲದ 21 ಹಗರಣ ಪ್ರಸ್ತಾಪಿಸಿದ್ದ ಸಿಎಂಗೆ ಎಚ್ಡಿಕೆ ತಿರುಗೇಟು. ಹಗರಣಕ್ಕೆ ಹಗರಣವೇ ಉತ್ತರ ಎಂಬಂತೆ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದರು. ಬಿಜೆಪಿ ಅಧಿಕಾರಾವಧಿಯ 21 ಹಗರಣ ಪಟ್ಟಿ ಬಿಡುಗಡೆ ಮಾಡಿ ಸಮರ್ಥನೆಗೆ ಇಳಿದಿದ್ರು. ಆದ್ರೀಗ ಸಿಎಂ ಸಿದ್ದು ಮಾತಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಇಷ್ಟೆಲ್ಲ ಗೊತ್ತಿದ್ರು ವಿರೋಧ ಪಕ್ಷದ ನಾಯಕರು ಆಗಿದ್ದಾಗ ಯಾಕೆ ಸುಮ್ಮನಿದ್ರಿ ಎಂದು ಪ್ರಶ್ನೆ ಕೇಳಿದ್ದಾರೆ. ಕೆಲವು ಹಗರಣಗಳನ್ನೆಲ್ಲ ಹೇಳ್ಬಿಡ್ತೀನಿ ಮಾಡಿದ್ದಾರೆ ಇವರು ಮಾತಾಡುವಂತ ಅಧಿಕಾರನ ಕಿತ್ಕೊಂಡಿದ್ದಾರೆ ನೋಡಿ, ನಮ್ಮ ಮೈಕ್ಗಳನ್ನ ಆಫ್ ಮಾಡಿದ್ದಾರೆ. ನಾಚಿಕೆ ಆಗಲ್ವಾ ಈ ತರ ಸದನ ನಡೆಸ್ರು ಅಂದ್ರೆ? ಇವತ್ತು ಇವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಿಕ್ಕೆ 21 ಹೊಸ ಚಾರ್ಜಸ್ ಏನು ಮಾಡಿದ್ದಾರೆ ಬಿಜೆಪಿ ಸ್ನೇಹಿತರುಗಳ ಮೇಲೆ. 2010, 2011 ಈಗೇನು ಹೇಳ್ತಾ ಇದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಈ ವಿಷಯಗಳು ಅವತ್ತು ನಿಮಗೆ ಗಮನಕ್ಕೆ ಬಂದಿರಲಿಲ್ಲವೇ? ಕುಮಾರಸ್ವಾಮಿ ಅವರ ವಾಗ್ದಾಳಿ ಇಷ್ಟಕ್ಕೆ ನಿಲ್ಲಲಿಲ್ಲ. ಸಿಎಂ ಸಿದ್ದರಾಮಯ್ಯರ ಮಾತು ಪ್ರಸ್ತಾಪಿಸಿ 90 ಕೋಟಿ ಅಲ್ಲ 90 ರೂಪಾಯಿ ತಿಂದ್ರು ಭ್ರಷ್ಟಾಚಾರವೇ ಎಂದು ಗುಡುಗಿದ್ದಾರೆ. ಮತ್ತೊಂದು ಕಡೆ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ನಾಯಕರ ಕಾಲೆಳೆದಿದ್ದಾರೆ. 187 ಕೋಟಿ ಎಲ್ಲ ದುಡ್ಡು ನುಂಗಾಕಿರೋದು, 94 ಕೋಟಿ ಅಂತೇಳಿ ಪಾಪ ಅವ್ರು ಏನು ಹೇಳ್ತಾರೆ? 94 ಕೋಟಿ ತಿಂದರೂ ಭ್ರಷ್ಟಾಚಾರವೇ, 90 ಕೋಟಿ ತಿಂದರೂ ಭ್ರಷ್ಟಾಚಾರ, 90 ರೂಪಾಯಿ ತಿಂದರೂ ಭ್ರಷ್ಟಾಚಾರವೇ. 25,000 ಕೋಟಿ ಅದು ದಲಿತರು. ಈಗ ಮೂಡಾದಲ್ಲಿ ಅದು ದಲಿತರ ಜಮೀನು. ಅಂದರೆ ಇಡೀ 3 ಹಗರಣಗಳು ಏನಾಗಿದೆ, 3 ದಲಿತರನ್ನ ತಲೆ ಮೇಲೆ ಚಪ್ಪಡಿ ಎಳೆದಿರುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಸಿದ್ದರಾಮಯ್ಯ ಮುಖದಲ್ಲಿ ಪಾಪ ಪ್ರಜ್ಞೆ ಕಾಣ್ತಿದೆ ಎಂದ ಕುಮಾರಸ್ವಾಮಿ ಮೂಡಾ ಸೈಟು ಹಂಚಿಕೆ ವಿವಾದ ಬಗ್ಗೆ ಕೂಡ ಕುಮಾರಸ್ವಾಮಿ ಪ್ರಸ್ತಾಪ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಅವರ ಮುಖ ನೋಡಿದ್ರೆ ಪಾಪ ಪ್ರಜ್ಞೆ ಕಾಣ್ತಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ನವರ ಪಾಪದ ಕೂಡ ತುಂಬಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಈಗ ತಕೊಂಡು ಕೂತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ಸಿದ್ದರಾಮಯ್ಯನವರೇ? ನಿಮ್ಮ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮ ಮುಖದಲ್ಲಿ ಆ ಪಾಪ ಪ್ರಜ್ಞೆ ಅನ್ನೋದು ಯಾವ ರೀತಿ ಕಾಡ್ತಾ ಇದೆ ನಿಮ್ಮನ್ನು ಮಾಧ್ಯಮದ ಮುಂದೆ ಕೂತಾಗ ಕಣ್ಣಿಗೆ ಕಾಣ್ತಾ ಇದೆ. ಇನ್ನು ಮೈಸೂರು ಮೂಡಾದ್ದು ಅಷ್ಟೆಲ್ಲ ತಪ್ಪು ಮಾಡಿ ಈಗ ಹೇಳ್ತಾ ಇದ್ದಾರೆ. ನನಗೇನ್ರಿ ಗೊತ್ತು? ನಮ್ಮ ಬಾಮೈದ ಅವನೇನೋ ತಪ್ಪು ಮಾಡೋದು, ನಾನೇನ್ರಿ ಉತ್ತರ ಕೊಡಬೇಕು? ಅವನೇನೋ ತಪ್ಪು ಮಾಡವನೇ ಅಂತ ಈಗ ಬಾಮೈದಿಂದ ಹೇಳ್ತಾವೆ. ಇನ್ನು ಮೈತ್ರಿ ನಾಯಕರ ಆರೋಪಗಳಿಗೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ತಪ್ಪಿತಸ್ಥರು ಯಾರೇ ಆಗಿದ್ರು ಶಿಕ್ಷೆ ಆಗುತ್ತೆ ಎಂದಿದ್ದಾರೆ. ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ತಾರೆ, ಅದನ್ನ ಯಾರು ಮಾತಾಡೋಂಗಿಲ್ಲ. ಯಾರು ತಪ್ಪು ಮಾಡಿದ್ರು ಯಾರು ಕಾನೂನಿಗಿಂತ ದೊಡ್ಡವರಲ್ಲ, ಅದು ನಡೀತದೆ. ಆದರೆ ಹಣ ವಾಪಸ್ ಬರ್ತದೆ. ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ಹೆದರಿಕೆಗೆ ಬೆದರಿಕೆಗೆ ಬಗ್ಗೋದಿಲ್ಲ, ಜಗ್ಗೋದಿಲ್ಲ. ನಿಷ್ಪಕ್ಷಪಾತವಾದಂಥ ತನಿಖೆ SIT ಮಾಡ್ತಾ ಇದೆ. ತನಿಖೆ ವರದಿ ಮೇಲೆ ಕ್ರಮ ಆಗುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಅದೇನೇ ಇರಲಿ, ನಾಳೆ ಮೂಡಾ ಸೈಟು ಹಂಚಿಕೆ ವಿವಾದ ಸದ್ದು ಮಾಡುವ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ಖುದ್ದು ಸಿಎಂ ಸಿದ್ದರಾಮಯ್ಯರ ಹೆಸರು ಕೇಳಿ ಬಂದಿರೋದು ಬಿಜೆಪಿಗೆ ಪ್ರಬಲ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಇದಕ್ಕೆ ಕಾಂಗ್ರೆಸ್ ಅದ್ಯಾವ ರೀತಿ ಕೌಂಟರ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9